ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಡೇಟ್ ಫಂಕ್ಷನ್ಸ್ ಇನ್ MySQL ಬಗ್ಗೆ ತಿಳ್ಕೊಳ್ಳೋದ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡೇಟ್ ಫಂಕ್ಷನ್ಸಲ್ಲಿ ವೇರಿಯಸ್ ಟೈಪ್ ಆಫ್ ಫಂಕ್ಷನ್ಸ್ ಐತೆ. ಫಸ್ಟ್ ಒನ್ ಬಂದು ನಮಗೆ ಇವಾಗ ಕರೆಂಟ್ ಡೇಟ್ ಏನೈತೆ ಅದನ್ನು ನಾವು ಡಿಸ್ಪ್ಲೇ ಮಾಡಬೇಕು. ಆವಾಗ ಏನು ಯೂಸ್ ಮಾಡ್ತೀವಿ? ಕರ್ ಡೇಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಕರ್ ನೋಡ್ಬೋದು. ಇವಾಗ ಏನು ಡೇಟ್ ಐತೆ ಇವತ್ತಿನ ಡೇಟು ಅದು ಡಿಸ್ಪ್ಲೇ ಆಗ್ತೈತೆ. ಸಪೋಸ್ ನಾನು ಡೇಟ್ ವಿತ್ ಟೈಮಿಂಗ್ಸ್ ಬೇಕು, ನನಗೆ ಸಿಸ್ಟಮಲ್ಲಿ ಏನು ಡೇಟ್ ಐತೆ ಸಿಸ್ಟಮ್ ಡೇಟ್ ವಿತ್ ಟೈಮಿಂಗ್ಸ್ ಬೇಕು. ಅವಾಗ ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂದರೆ ನಾವು ಸಿಸ್ಟಮ್ ಸಿಸ್ ಡೇಟ್ ಅನ್ನೋ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ. ರೈಟ್, ನೋಡ್ಬೋದು ಡೇಟ್ ವಿತ್ ಟೈಮಿಂಗ್ಸ್ ಡಿಸ್ಪ್ಲೇ ಆಗ್ತೈತೆ. ಸಪೋಸ್ ಇವಾಗ ನಾನು ಒಂದು ಡೇಟ್ನ ತೊಗೊಂಡಿರ್ತೀನಿ, ಅದಕ್ಕೆ 1 days ಆರ್ 2 days ಅಥವಾ ಮಂತ್ನ ಆ್ಯಡ್ ಮಾಡಬೇಕು. ಅವಾಗ ನಾವು ಡೇಟ್ ಆ್ಯಡ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಎವ್ರಿಥಿಂಗ್ ಸೆಲೆಕ್ಟ್ ಡೇಟ್ ಆ್ಯಡ್. ನಮ್ಮದು MySQL ಈಗ ಸಪೋಸ್ ಯಾವ್ದಾದ್ರು ಒಂದು ಕಾಲಮಲ್ಲಿ ಡೇಟ್ ಫಂಕ್ಷನ್ ಇತ್ತು ಅಂದರೆ ನಾವು ಅಲ್ಲಿ ಕಾಲಮ್ನೇ ಸ್ಪೆಸಿಫೈ ಮಾಡ್ಬೋದು. ಅಥವಾ ನನ್ನ ಕಾಲಮ್ ಯಾವುದೂ ಇಲ್ಲ, ನಾನು ಈಗ ಸದ್ಯಕ್ಕೆ ಯಾವುದೋ ಒಂದು ಕಾಲಮ್ ತೊಗೊಂಡಿಲ್ಲ, ನಾನೇ ಒಂದು ಡೇಟ್ನ ಕೊಡ್ತೀನಿ. MySQLದು ಡೇಟ್ ಫಾರ್ಮ್ಯಾಟ್ ಬಂದು ಡೇಟು ಅಲ್ಲ, ಇಯರ್, ಮಂತ್, ಡೇಟು. ಸೊ 2026 ಇವಾಗ ಇದಕ್ಕೆ ಇನ್ನೊಂದು 2 daysನ ಆ್ಯಡ್ ಮಾಡಬೇಕು ಅನ್ಕೊಳ್ತೀನಿ. ಆವಾಗ ಇಂಟರ್ವಲ್ 2 days. ಇವಾಗ ನೋಡ್ಬೋದು ಫಸ್ಟ್ ಏನಾಗಿತ್ತು, 10ನೇ ತಾರೀಕು ನಾನು ಕೊಟ್ಟಿದ್ದು, ಬಟ್ ಅದು 2 ದಿನನ ಆ್ಯಡ್ ಮಾಡೈತೆ. ಸಪೋಸ್ ನಾನು ಮಂತ್ನ ಆ್ಯಡ್ ಮಾಡಬೇಕು, ಅವಾಗ ಯೂಸ್ ಮಾಡ್ತೀವಿ ಆಫ್ಟರ್ ಇಂಟರ್ವಲ್ 2 month. ನೋಡ್ಬೋದು ಫಸ್ಟು ಫೆಬ್ರವರಿಲಿತ್ತು, 4 month ಆ್ಯಡ್ ಆದರೆ 4 ಆ್ಯಡ್ ಆದರೆ 2 ಆ್ಯಡ್ ಆದರೆ 4 ಆಯಿತು. ಅವಾಗ ಏಪ್ರಿಲ್ ಮಂತ್ ಡಿಸ್ಪ್ಲೇ ಆಗ್ತೈತೆ. ಸಪೋಸ್ ನಾನು ಅದು ಇಯರ್ನ ಆ್ಯಡ್ ಮಾಡಬೇಕು ಅಂದಾಗ ಇಂಟರ್ವಲ್ 2 year ಅಂತ ಕೊಡ್ತೀನಿ. ನೋಡ್ಬೋದು 26 ನಾವು ಫಸ್ಟ್ ಎಂಟರ್ ಮಾಡಿದ್ದು, ಬಟ್ 28 ಆಗುತ್ತೆ, 2028 ಈ ರೀತಿ. ಅದೇ ಸಪೋಸ್ ಯಾವ್ದಾದ್ರು ಕಾಲಮ್ ಇತ್ತು ಅಂತಂದರೆ ಇನ್ಸ್ಟೆಡ್ ಆಫ್ ಡೇಟ್ ಆ ಕಾಲಮ್ನ ನಾವು ಏನು ಮೆನ್ಷನ್ ಮಾಡಿದ್ರೆ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಡೇಟ್ ಡಿಫ್ರೆನ್ಸ್ ಫಂಕ್ಷನ್ ಇನ್ MySQL ಬಗ್ಗೆ ತಿಳ್ಕೊಳ್ಳೋದ. ಈ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ನಾವು ಎರಡು ಡೇಟ್ನ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ನಾವು ಡೇಟ್ ಡಿಫ್ರೆನ್ಸ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ನಾವು ಯಾವುದೇ ಒಂದು ಕಾಲಮ್ ಇಲ್ಲದಿರೋದ್ರಿಂದ ಒಂದು ಡೇಟ್ ಮತ್ತು ಇನ್ನೊಂದು ಡೇಟ್ನ ನಾವು ಸ್ಪೆಸಿಫೈ ಮಾಡ್ತೀವಿ ಇನ್ಸೈಡ್ ದ ಸೆಲೆಕ್ಟ್ ಕ್ಲಾಸ್. ಈ ಡಿಫ್ರೆನ್ಸ್ ಯಾವ ರೀತಿ ನಮಗೆ ಡಿಸ್ಪ್ಲೇ ಆಗುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಡೇಸಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಎರಡು ಡೇಟನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಡೇಟ್ ಬರುತ್ತೆ ಆ ಡೇಟು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೋಡ್ಬೋದು ಡಿಫ್ರೆನ್ಸು ನಂಬರ್ ಆಫ್ ಡೇಸಲ್ಲಿ ನಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ, ಟೋಟಲ್ 21 ಅಂತ. ಇದು ಬಂದು ಡಿಫ್ರೆನ್ಸ್ ಫಂಕ್ಷನು. ನೆಕ್ಸ್ಟು ನಾವು ಡೇಟ್ ಫಾರ್ಮ್ಯಾಟ್ ಫಂಕ್ಷನ್ ಇನ್ MySQL ಬಗ್ಗೆ ತಿಳ್ಕೊಳ್ಳೋದ. ಈ ಡೇಟ್ ಫಾರ್ಮ್ಯಾಟ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಒಂದು ಡೇಟಲ್ಲಿ ಇಯರ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಥವಾ ಮಂತ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಥವಾ ಡೇಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ನಾವು ಡೇಟ್ ಫಾರ್ಮ್ಯಾಟ್ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಇದನ್ನು ಕಾಲಮ್ ಏನಾರು ಇತ್ತು ಅಂದರೆ ಕಾಲಮ್ ಅಂತ ಕೊಡ್ಬೋದು, ಇಲ್ವಾ ನಾವು ಡೇಟ್ನ ಕೊಟ್ಟು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡೋಣ. ಸಪೋಸ್ ಇವಾಗ ನಾನು ಇಯರ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ಕೊಳ್ಳಿ, ಆವಾಗ ಏನು ಕೊಡ್ತೀವಿ ಅಂದರೆ %Y ಅಂತ ಕೊಡ್ತೀವಿ. %Y ಅಂತ ಕೊಟ್ಟಾಗ ನಮಗೆ ಇಯರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೋಡ್ಬೋದು ಈಗ %Y ಅಂತ ಕೊಟ್ಟರೆ ಓನ್ಲಿ ಇಯರ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಆ ಡೇಟಿಂದ. ಎಂಟರ್ 2026. ಸಪೋಸ್ ಆ 2026ಅಲ್ಲಿ ನನಗೆ ಓನ್ಲಿ 26 ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಬೇಕು ನಾನು ಯೂಸಿಂಗ್ ಡೇಟ್ ಫಾರ್ಮ್ಯಾಟ್ ಫಂಕ್ಷನ್. ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂದರೆ %Y ಬದಲು ಸ್ಮಾಲ್ y ಕೊಡಬೇಕಷ್ಟೆ. ಸ್ಮಾಲ್ y ಕೊಟ್ಟಾಗ ಓನ್ಲಿ ಆ 4 ಕ್ಯಾರೆಕ್ಟರಲ್ಲಿ ಲಾಸ್ಟ್ 2 ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅಂದರೆ 26 ಮಾತ್ರ ಡಿಸ್ಪ್ಲೇ ಆಗುತ್ತೆ.
ನೋಡ್ಬೋದು ಓನ್ಲಿ 26 ಮಾತ್ರ ಡಿಸ್ಪ್ಲೇ ಆಗ್ತೈತೆ. ಸಪೋಸ್ ಇದರಲ್ಲೇ ನಾವು ಮಂತ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡೋದ. ನೆಕ್ಸ್ಟು ಮಂತ್ನ ಏನಾದರೂ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ನಾವು %m ಅಂತ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ M ಅಂತ ಕೊಟ್ಟಾಗ ವರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸಪೋಸ್ ನನಗೆ ನಂಬರಲ್ಲಿ ಬೇಕು, ಅವಾಗ ಯಾವ ರೀತಿ ಯೂಸ್ ಮಾಡೋದು ಅಂದರೆ ಸ್ಮಾಲ್ ಎಮ್ನ ಕೊಡ್ತೀವಿ. ಇನ್ಸ್ಟೆಡ್ ಆಫ್ ಕ್ಯಾಪಿಟಲ್ M ಸ್ಮಾಲ್ ಎಮ್ ಕೊಟ್ಟರೆ ನಂಬರಲ್ಲಿ ಮಂತ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸಪೋಸ್ ಈಗ ನಾನು ಡೇಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು? %d ನೋಡ್ಬೋದು, ಡೇ ಎಷ್ಟು ಅದು ಎಕ್ಸ್ಟ್ರಾಕ್ಟ್ ಆಗ್ತೈತೆ. ಇದಿಷ್ಟು ಬಂದು ಡೇಟ್ ಫಾರ್ಮ್ಯಾಟ್ ಫಂಕ್ಷನು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.